ಹೆಲೋ ಎವ್ರಿವನ್. ಓಕೆ, ಇವತ್ತೇನಂದ್ರೆ ತುಂಬಾ ಜನ ಕೇಳ್ತಾರೆ ನನ್ನ ಹತ್ರ. ಸೊ ಸ್ವಿಮ್ಮಿಂಗ್ ಮಾಡಕ್ಕೆ ಕೋಚ್ ಬೇಕಾ, ಐರನ್ ಮ್ಯಾನ್ ಮಾಡಕ್ಕೆ ಕೋಚ್ ಬೇಕೇ ಬೇಕಾ ಅಂತ ಕೇಳಿದ್ರು. ಎಸ್, ನಾ ಹೇಳೋದು ಡೆಫಿನೆಟ್ಲಿ ಕೋಚ್ ಬೇಕೇ ಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ನಿಮ್ ಹಾಗೆ ನೀವು ಸ್ವಿಮ್ಮಿಂಗ್ ಕಲ್ತ್ಕೊಂಡು ಮಾಡಕ್ಕಾದ್ರೆ ಕಷ್ಟ. ಸೊ ಫಾರ್ ಎಕ್ಸಾಂಪಲ್, ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಏನೋ ಮಿಸ್ಟೇಕ್ ಆಯ್ತು, ಸೊ ಮಿರರ್ ನೋಡ್ಕೊಂಡು ನೀವು ತಿತ್ಕೋಬಹುದು. ಇವಾಗ ವಿಡಿಯೋ ನೋಡ್ಬಿಟ್ಟು ನೀವು ತಿತ್ಕೋಬಹುದು. ಇವಾಗ ಸ್ವಿಮ್ಮಿಂಗ್ ಹಂಗಲ್ಲ. ನೀವು ಸ್ವಿಮ್ ಮಾಡೋದು ನಿಮ್ ಸ್ಟ್ರೋಕ್ಸ್ ನಿಮ್ಗೆ ಗೊತ್ತಾಗಲ್ಲ, ನಿಮ್ ಬ್ರೀತಿಂಗ್ ಮಾಡ್ತಿರೋ ಗೊತ್ತಾಗಲ್ಲ. ಇವಾಗ ನಾನು ಸ್ವಿಮ್ಮಿಂಗ್ ಹೋಗೋದ್ ಕಾರಣಕ್ಕೆ ನನ್ನ ಬ್ರೀತಿಂಗ್ ತುಂಬಾ ಫಿಕ್ಸ್ ಆಗಿದೆ. ಮುಂಚೆ ಹೆಂಗ್ ಮಾಡ್ತಿದ್ದೆ ಅಂದ್ರೆ, ಒಂದ್ ಸ್ಟ್ರೋಕ್ ಒಂದ್ ಬ್ರೀತಿಂಗ್. ಫಾರ್ ಎಕ್ಸಾಂಪಲ್, ಲೆಫ್ಟ್ ಮಾಡ್ತಿದ್ರೆ ಒಂದ್ ಬ್ರೀತಿಂಗ್, ರೈಟ್ ಮಾಡ್ತಿದ್ರೆ ಒಂದ್ ಬ್ರೀತಿಂಗ್. ಇವಾಗ ಹೆಂಗೆ ಅಂದ್ರೆ 4 ಸ್ಟ್ರೋಕ್, 1 2 3 ಆಮೇಲೆ ಬ್ರೀತಿಂಗ್. ಸೊ ನನ್ನ ಫೇಸ್ ನೀರೊಳಗೆ ಇರುತ್ತೆ 4 ಸ್ಟ್ರೋಕ್ಗೆ, ಆಮೇಲೆ ಬ್ರೀತಿಂಗ್. ಸೊ ನಾನು ಬ್ರೀತ್ ಮಾಡಲ್ಲ ಅಂತಲ್ಲ, ನೀರ್ ಒಳಗೆ ಬ್ರೀತ್ ಬಿಡ್ತಾ ಇರ್ತೀನಿ, ಎಕ್ಸೇಲ್. ಸೊ ನೀರ್ ಒಳಗಿರ್ಬೇಕಾದ್ರೆ ಎಕ್ಸೇಲ್, ನೀರ್ ಆಚೆ ಬಂದ್ಮೇಲೆ ಹಿನ್ನೇಲ್. ಸೊ ನನ್ನ ಬ್ರೀತ್ ತುಂಬಾ ಫಿಕ್ಸ್ ಆಯ್ತು. ಪ್ಲಸ್ ನನ್ನ ಸ್ಪೀಡು ಮತ್ತೆ ನನ್ನ ಎಂಡ್ಯೂರೆನ್ಸ್ ತುಂಬಾ ಲಾಂಗ್ ಆಗಿ ಇವಾಗ ನಾನು ಅಂದ್ರೆ ಇವಾಗ ಕಲಿತಾ ಇದ್ದೀನಿ. ಸೊ ಕಂಪ್ಯಾರಿಟಿವ್ಲಿ ಇವಾಗ ನಾನು ತುಂಬಾ ರೇಂಜ್ಗೆ ಇದು ಮಾಡ್ತಾ ಇದ್ದೀನಿ. ಮುಂಚೆ ಏನ್ ಮಾಡ್ತಾ ಇದ್ದೆ, ನೀರ್ ಒಳಗೆ ಕಾಲ್ ಕಿಕ್ ಮಾಡ್ತಾ ಇದ್ದೆ. ಇವಾಗ ಬಾಡಿ ನೀರ್ ಮೇಲೆ ಇದೆ, ಕಿಕ್ ಮಾಡೋದು ಕರೆಕ್ಟ್ ಆಗಿ ಸ್ಟ್ರೋಕ್ಸ್ ಫಿಕ್ಸ್ ಆಗಿದೆ, ಮತ್ತೆ ಬ್ರೀತಿಂಗ್ ತುಂಬಾನೇ ಫಿಕ್ಸ್ ಆಗಿದೆ. ಸೊ ಇದೆಲ್ಲ ಕೌಂಟ್ ಆಗುತ್ತೆ ನೀವು ಐರನ್ ಮ್ಯಾನ್ ಮಾಡ್ಬೇಕಂದ್ರೆ. ಸೊ ದಟ್ಸ್ ದ ಆನ್ಸರ್. ಅಂದ್ರೆ ಕೋಚ್ ಡೆಫಿನೆಟ್ಲಿ ಬೇಕು ನಿಮ್ ಸ್ವಿಮ್ಮಿಂಗ್. ನಿಮ್ ಸ್ಟ್ರೋಕ್ಸ್ ಆಗ್ಲಿ, ನಿಮ್ ಬ್ರೀತಿಂಗ್ ಆಗ್ಲಿ, ಇದೆಲ್ಲ ಮಾನಿಟರ್ ಮಾಡಕ್ ಒಬ್ರು ಇರಬೇಕು. ನೋಡ್ಬಿಟ್ಟು ನೀವು ಫಿಕ್ಸ್ ಮಾಡಕ್ ಒಬ್ರು ಇರಬೇಕು. ಸೊ ಹೋಪಿಂಗ್ ಫಾರ್ ಗುಡ್. ಥ್ಯಾಂಕ್ ಯು.